ರೀತಿ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ಸುಮಾರು ಅರ್ಧ ಭಾಗ ಬಂದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದ್ದು. ಈ ಅರ್ಧ ಭಾಗ ಒಳಪಟ್ಟಿದ್ದರೆ ಅವ್ರು ಬಂದು ಬರೀ MP ಅಲ್ಲ, ಈ ಭಾಗಕ್ಕೆ ಬಂದು ಅವರು ಶಾಸಕರಾಗಿ ಕೂಡ ಇರಬೇಕಾದ ಒಂದು ಅವಶ್ಯಕತೆ ಇದೆ. ಡೈಲಿ ಟ್ರಾವೆಲರ್ಸ್ ಎಷ್ಟು ಜನ ಬಂದು ಸುಮಾರು 30,000 ಜನ ಇವತ್ತು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದರಲ್ಲಿ 30,000 ಜನ ಇವತ್ತು ಬಹಳ ಕಷ್ಟ ಪಡ್ತಾ ಇದ್ದಾರೆ. ಯಾಕಂದ್ರೆ ಬಂದು ಟ್ರೈನ್ಸ್ ಎಲ್ಲ ಬಂದು ಸ್ಟಾಪ್ ಆಗಿದೆ. ಈ ಕೃಷ್ಣರಾಜಪುರಂ ಮತ್ತು ವೈಟ್ ಫೀಲ್ಡ್ ಏರಿಯಾದಲ್ಲಿ ಬಂದು ಡಬಲ್ ಲೈನ್, ಟ್ರಿಬಲ್ ಲೈನ್, 4 ಲೈನ್ ಅಂತ ಏನೋ ಮಾಡ್ತಾರೆ, ಬಟ್ ಟ್ರೈನೇ ಬಂದು ಸ್ಟಾಪ್ ಆಗಿದೆ. ಯಾಕಂದ್ರೆ ನಮ್ಮ ಕೆಜಿಎಫ್ ಪ್ರದೇಶದ ಇದರಿಂದ ತಾವು ಆಯ್ಕೆ ಆಗಿ ಬಂದ ಮೇಲೆ ನೋಡಿರ್ತೀರ ಇಲ್ಲಿ ಜನಗಳ ಪರಿಸ್ಥಿತಿ ಏನಿದೆ. ನಮ್ಮ ಬಿಜೆಎಂ ಅಲ್ಲಿ ಇತ್ತು, ಬಿಜೆಎಂ ಅಲ್ಲೂ ಏನಿಲ್ಲ ನಿಲ್ಲು. ಇಲ್ಲಿನ ಜನಗಳಿಗೆ ಕೂಡ ಬಹಳಷ್ಟು ಕೊಂದು ಕೊರತೆಗಳಿದೆ. ಯಾರಿಗೆ ಕೂಡ ಹೇಳ್ಕೊಳ್ಳಕ್ಕಾಗಲ್ಲ. ದಿನನಿತ್ಯ ಕೂಲಿ ಮಾಡ್ತಾರೆ, ದಿನನಿತ್ಯ ಜೀವನಗಳಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಕೆಜಿಎಫ್ ಜನಗಳಿಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಪ್ರೈವೇಟ್ ಇರ್ಬೋದು, ಔಟ್ಸೋರ್ಸ್ ಇರ್ಬೋದು, ಅಂತ ಒಂದು ಸಂದರ್ಭದಲ್ಲಿ ಒದಗಿಸಿ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ನಿರುದ್ಯೋಗಗಳಿಗೆ ಮಾತ್ರ ಸುಮಾರು ಜನಗಳಿಗೆ ಬೆಂಗಳೂರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಯಾವ್ದಾದ್ರು ಒಂದು ಸ್ಮಾಲ್ ಇಂಡಸ್ಟ್ರಿ ಹಾಗೆ 1,000 ಅಥವಾ 5,000 ಜನಕ್ಕೆ ಕೆಲಸ ಕೊಟ್ರೆ ತಮ್ಮ ದರ್ಬಾರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದೇ ನಾವು ತಮ್ಗೆ ಇದಕ್ಕೆ ಈಡು ನಾವು ಬೇರೆ ಏನು ಹೇಳೋ ತರ ಇಲ್ಲ ಸರ್. ಅವರು ಜಮಖಾನ ಗ್ರೌಂಡ್ಗೆ ಬಂದಾಗ ಎಲ್ಲಾ ಕಾರ್ಯಕರ್ತರು ಅಲ್ಲಿ ಹೋದಾಗ ಯಾರನ್ನೂ ಒಳಗಡೆ ಬಿಡ್ಲಿಲ್ಲ. ನನ್ನ ಹೊರಗೆ ಬಂದ್ರು, ಅವಾಗ ನಾನು ಹೋಗ್ಲಿಲ್ಲ ಒಳಕ್ಕೆ. ಇಷ್ಟು ಜನ ಕಾರ್ಯಕರ್ತರು ಇವಾಗ ನಾವು ಹೊರಗಡೆ ಹೋಗಿ ಸರಿ ಇರಲಿಲ್ಲ ಅಂತ. ಅದಕ್ಕೆ ಒಂದು ಕಾರಣ ಇದೆ, ಯಾಕೆ ಒಳಗಡೆ ನಮ್ಮನ್ನು ಬಿಡ್ಲಿಲ್ಲ ಅನ್ನೋದಕ್ಕೂ ಕಾರಣ ಹೇಳ್ತೀನಿ. ಮೊದಲೇನ್ ಮಾಡ್ತಾ ಇದ್ರು ಅಂದ್ರೆ ಇವರೆಲ್ಲ ಬಂದು ಮೀಡಿಯಾದವರೆಲ್ಲ ಮೀಡಿಯಾ ತೆಗೆದ್ಬಿಟ್ಟು ಅದನ್ನ ಒಂದು ವಾಟ್ಸ್ಆಪ್ ನಲ್ಲಿ ಮಾಡಿ ಅಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಕಳಿಸೋದ್ರಿಂದ ಆ ಕಾರ್ಯಕ್ಕೆಲ್ಲಾದ್ರೂ ತಡೆ ಆಗ್ಬಿಡ್ತದೆ. ಆದ್ರಿಂದ ಅವ್ರು ಮೊದಲೇ ಮುನ್ನೆಚ್ಚರಿಕೆ ನಮ್ಗೆ ಹೇಳಿದ್ರು, ಬೇಡ ಯಾರು ಒಳಗಡೆ ಬರೋದು, ಮೀಡಿಯಾದವ್ರು ತೆಗಿಯಬೇಡ ಅಂತ ಹೇಳಿದ್ರು. ಅದಕ್ಕೆ ನೀವು ಯಾರು ತಪ್ಪಾಗಿ ಭಾವಿಸ್ಬೇಡಿ ದಯವಿಟ್ಟು. ನಿಮ್ಮ ಎಲ್ಲಾ ಕಾರ್ಯಕರ್ತರು ನಾನು ಕೇಳ್ಕೊಳ್ಳೋದು. ಯಾಕೆಂದ್ರೆ ನಾವೆಲ್ಲ ನಿಂತ್ಕೊಂಡು ಹೊರಗಡೆ ಯಾವಾಗ ಅವ್ರ ಒಳಗಡೆ ಅಂತ ಕೆಲವರಲ್ಲಿ ಬೇರೆ ತರ ಮಾತಾಡಿದ್ರು. ಅದಕ್ಕೆ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಆ ತರ ಅಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಅಲ್ಲಿ ಯಾರು ಕಾರ್ಯಕರ್ತ ಒಳಗಡೆ ಬಿಡ್ಲಿಲ್ಲ ಅಂದ್ಬಿಟ್ಟು ನೀವು ಅಣ್ಣನ ಮೇಲೆ ಯಾರು ತಪ್ಪು ಭಾವನೆ ಭಾವಿಸಬೇಡ ಅನ್ನೋದು ಮೊದಲು ನನ್ಗೆ ವಿಷಯ ಗೊತ್ತಿರೋದ್ರಿಂದ ಈ ಮಾತನ್ನು ಸಮಸ್ಯೆ. ಈಗ ಪಕ್ಷ ಬಲಪಡಿಸೋ ವಿಷಯದಲ್ಲಿ ಇವತ್ತಿನ ದಿನ ಕೆ ರಾಜೇಂದ್ರ ಅವರು ಏನು ಒಂದು ಇದನ್ನು ಇಟ್ಕೊಂಡ್ರು. ಆದ್ರಿಂದ ಇವರು ಈ ಸರಿಯಾದ ಸಮಯ ಯಾವಾಗ ಬರ್ತಾರೆ, ಕುಮಾರಣ್ಣನವರು ಅಂತ ಇದು ನಮ್ಮ ಮಲ್ಲೇಶನವ್ರು ಬರ್ತಾರೆ ಅಂತ ಹೇಳಿದ್ರೆ ಆ ಸಮಯಕ್ಕೆ ಇನ್ನೂ ಸುಮಾರು ಜನ ಇದ್ದಿರೋರು. ಇದು ಲೇಟ್ ಆಗಿದ್ದ ಕಾರಣಕ್ಕೆ ಬಂದು ಅದು ಸರಿಯಾದ ಒಂದು ಮಾಹಿತಿ ನಮ್ಮ ಮಲ್ಲೇಶನಿಗೆ ಇರ್ಲಿಲ್ಲ ಅಂತ ಕಾಣ್ತದೆ. ಆದ್ರಿಂದ ಕೆಲವು ಕಾರ್ಯಕರ್ತರು ಮನೆಗೆ ಹೋಗ್ಬಿಟ್ಟು, ಆದ್ರಿಂದ ಇದು ಮುಂದಿನ ದಿನದಲ್ಲಿ ಆ ತಪ್ಪು ನಡೆಯೋದಿಲ್ಲ, ಆ ತಪ್ಪು ನಡೆಯೋದಕ್ಕೂ ನಾವು ಬಿಡೋದಿಲ್ಲ. ಆದ್ರಿಂದ ಇವತ್ತು ಮಲ್ಲೇಶಣ್ಣವರು ಅಲ್ಲಿ ಬರುವಾಗಲೇ ಏನ್ ಕಾರ್ಯಕ್ರಮ ಅಂತ ಕೇಳಿದಾಗ ನನ್ಗೆ ಸ್ವಲ್ಪ ಬೇಜಾರಾಯ್ತು. ಏನ್ ಕಾರ್ಯಕ್ರಮ ಅಂತ ಒಟ್ಟಲ್ಲಿ ಬಂದು ಜಮಖಾನ ಗ್ರೌಂಡ್ ಬಗ್ಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಈ ಸನ್ಮಾನ ಕಾರ್ಯ ಬಂದು ಇವತ್ತು BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ, ಈ ಕಡೆ NIR ಅವರು ಕೆಲವರು ಬಂದಿದ್ದಾರೆ. ಜಿಮ್ಖಾನ ಮೈದಾನವನ್ನು ಸುಮಾರು 25 ವರ್ಷ ಕಾಲ ಬಂದು ಎಷ್ಟೋ MP ಗಳನ್ನ ನೀವು ನೋಡಿದ್ದೀರಿ, ಎಷ್ಟೋ ಸರ್ಕಾರಗಳು ಬಂದಿದೆ ಹೋಗಿದೆ. ಆದ್ರೇನು ಬಂದು ಅನೇಕ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಟ್ಟದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಬಂದು ಯಾವುದೇ MP ಬಂದು ಅದ್ರ ಮೇಲೆ ಬಂದು ಗಮನ ಹರಿಸಲಿಲ್ಲ. ಇತ್ತೀಚಿನ ದಿನದಲ್ಲಿ ಯಾವತ್ತು ಅವರು ಪದವಿ ಸ್ವೀಕಾರ ಮಾಡಿದ್ರು ಅವತ್ತಿಂದ ಇವತ್ತುವರೆಗೂ ಬಂದು ಸತತವಾಗಿ ಬಂದು ಅನೇಕ ಸಮಸ್ಯೆಗಳ ಬಗ್ಗೆ, ಪ್ರತ್ಯೇಕವಾಗಿ ನಮ್ಮ BGML ಕಾರ್ಮಿಕರ ಸಮಸ್ಯೆ ಹಾಗೂ ಅನೇಕ ಸಮಸ್ಯೆಗಳು, ಈ ರೈಲ್ವೇಸು ಯಾವ ರೀತಿ ಬಂದು ಎಷ್ಟೊಂದು ವಿಷಯಗಳಲ್ಲಿ ಬಂದು ಅದು ಸ್ಥಗಿತಗೊಂಡಿತ್ತು, ಅದನ್ನು ಬಂದು ಅವರಿಗೆ ಬಂದು ಜೀವನ ಕೊಟ್ಟು ಅದನ್ನು ಬಂದು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ಸುಮಾರು ಅರ್ಧ ಭಾಗ ಬಂದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದ್ದು. ಈ ಅರ್ಧ ಭಾಗ ಒಳಪಟ್ಟಿದ್ದರೆ ಅವ್ರು ಬಂದು ಬರೀ MP ಅಲ್ಲ, ಈ ಭಾಗಕ್ಕೆ ಬಂದು ಅವರು ಶಾಸಕರಾಗಿ ಕೂಡ ಇರಬೇಕಾದ ಒಂದು ಅವಶ್ಯಕತೆ ಇದೆ. ಅದೇ ವಿಚಾರವಾಗಿ ಬಂದು ನಾನು ಅನೇಕ ಬಾರಿ ಬಂದು ಅವ್ರಿಗೆ ನಾನು ತಿಳಿಸ್ತಾ ಇದ್ದೀನಿ, ಇದು ಈ ಕ್ಷೇತ್ರದಲ್ಲಿ ಅರ್ಧ ಭಾಗ ಇಟ್ ಇಸ್ ಸೆಂಟ್ರಲ್ ಗವರ್ಮೆಂಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿನ ಬಂದು ಬಹಳಷ್ಟು ಜನ ಬಂದು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದ ತಾವು ಇದನ್ನ ಬಂದು ಅಡಾಪ್ಟ್ ಮಾಡ್ಕೋಬೇಕು. ಸುಮಾರು 18 ಕೌನ್ಸಿಲರ್ಸ್ ವಾರ್ಡ್ಸ್ ಬರ್ತಾ ಇದೆ ಆ ಮೈನಿಂಗ್ ಪ್ರದೇಶದಲ್ಲಿ. ಅದನ್ನ ಕೂಡ ಬಂದು ನಾವು ಸ್ವಲ್ಪ ಗಮನ ಹರಿಸಬೇಕು. ಅಲ್ಲಿ ಯಾವುದೇ ಬಂದು ಮೂಲಭೂತ ಸೌಕರ್ಯಗಳು ಬಂದು ಯಾರು ಮಾಡಿಲ್ಲ. ಆಮೇಲೆ ಬಂದು ನಮ್ಮ ಡೈಲಿ ಟ್ರಾವೆಲರ್ಸ್ ಎಷ್ಟು ಜನ ಬಂದು ಸುಮಾರು 30,000 ಜನ ಇವತ್ತು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೇನೆ ನಾನು, ನಮ್ಮ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ. ಅದರಲ್ಲಿ 30,000 ಜನ
ಇವತ್ತು ಬಹಳ ಕಷ್ಟ ಪಡ್ತಾ ಇದ್ದಾರೆ. ಯಾಕಂದ್ರೆ ಬಂದು ಟ್ರೈನ್ಸ್ ಎಲ್ಲ ಬಂದು ಸ್ಟಾಪ್ ಆಗಿದೆ. ಈ ಕೃಷ್ಣರಾಜಪುರಂ ಮತ್ತು ವೈಟ್ ಫೀಲ್ಡ್ ಏರಿಯಾದಲ್ಲಿ ಬಂದು ಡಬಲ್ ಲೈನ್, ಟ್ರಿಬಲ್ ಲೈನ್, 4 ಲೈನ್ ಅಂತ ಏನೋ ಮಾಡ್ತಾರೆ. ಬಟ್ ಟ್ರೈನೇ ಬಂದು ಸ್ಟಾಪ್ ಆಗಿದೆ. ನಮ್ಮ KGF ಜನರು ಬಂದು ಎಲ್ಲ ಬಂದು ಲೈವ್ಲಿಹುಡ್ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆ ಟ್ರಾವೆಲ್ ಮಾಡೋರು ಬಂದು ಒಂದು ದಿನ ಅಲ್ಲಿ ಆಬ್ಸೆಂಟ್ ಆದ್ರೆ ಅದ್ರ ಬಗ್ಗೆ ಪ್ರೈವೇಟ್ ಕಂಪನಿನವ್ರಿಗೆ ಬಂದು ನೀವು ರೀಸನ್ ಹೇಳ್ತಾ ಇದ್ರೆ ಅವ್ರು ಒಪ್ಪೋದಿಲ್ಲ. ನೀವು ಆಬ್ಸೆಂಟ್ ಆಗಿದ್ರೆ ಆಬ್ಸೆಂಟ್ ಅಷ್ಟೇ, ಬಂದು ಕೆಲಸ ಬಿಟ್ಟು ಕೂಡ ನಿಲ್ಲಿಸ್ತಾರೆ. ಇಂಥ ಒಂದು ಪರಿಸ್ಥಿತಿನೆಲ್ಲ ಬಂದು ಆಗ್ತಾ ಇದೆ. ಅದರಿಂದ ಬಂದು ತಾವು ದಯಮಾಡಿ ಆ ರೈಲ್ವೆ ಅಥಾರಿಟೀಸ್ ಹತ್ರ ಬಂದು ಸ್ವಲ್ಪ ಪ್ಯಾರಲ್ ಆಗಿ ಬಂದು ಟ್ರೈನ್ ಶುಡ್ ನಾಟ್ ಸ್ಟಾಪ್. ನೀವು ಅಲ್ಲಿ ಕೆಲಸ ಮಾಡೋದನ್ನ ಬಂದು ಬೇಡ ಅಂತ ಹೇಳೋದಿಲ್ಲ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಜೊತೆಗೆ ಬಂದು ಒಂದು ಟ್ರೈನು ಅಥವಾ 2 ಟ್ರೈನು 2-3 ಟ್ರ್ಯಾಕ್ಸ್ ಇದೆ. ಯಾವುದೋ ಒಂದು ಟ್ರ್ಯಾಕ್ಸ್ ಅಲ್ಲಿ ಬಂದು ನಮ್ಮ KGF ಟ್ರೈನ್ ಬಂದು ಹೋಗೋದು ಬರೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಅದನ್ನ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿ ಬಂದು ಅದನ್ನ ಮಾತಾಡ್ಬೇಕಂತ ಹೇಳಿ. ಯಾಕೆ ಬಿಕಾಸ್ ಇಟ್ ಇಸ್ ದ ಲೈವ್ಲಿಹುಡ್ ಆಫ್ ನಿಯರ್ಲಿ ಥೌಸಂಡ್ಸ್ ಆಫ್ ಡೈಲಿ ಟ್ರಾವೆಲರ್ಸ್ ಆಫ್ ಅವರ್ KGF ಕಾನ್ಸ್ಟಿಟ್ಯೂನ್ಸಿ. ಸೊ ಇದು ಮಾತ್ರ ಅಲ್ಲ, ಈಗ ಅನೇಕ ವಿಷಯಗಳ ಬಗ್ಗೆ ಬಂದು ಅವ್ರ ಹತ್ರ ಕೊಟ್ಟಿದ್ದೀವಿ. BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಮುಖಾಂತರ ಅವ್ರಿಗೆ ಬಂದು ಪರ್ಮನೆಂಟ್ ಆಗಿ ಬಂದು ಸೆಟಲ್ಮೆಂಟ್ ಆಗ್ಬೇಕು. ಸುಮಾರು ಬಂದು ಇಲ್ಲಿ 10,000 ಗುಡಿಸಲುಗಳಿದೆ BGML ಪ್ರದೇಶದಲ್ಲಿ. ಅದನ್ನ ಬಂದು ಅವರಿಗೆ ಸ್ವಂತವಾಗಿ ಮಾಡಿಕೊಡ್ಬೇಕು. ಅದು ಮಾತ್ರ ಅಲ್ಲ, ಈ BGML ಪ್ರದೇಶದಲ್ಲಿ ಇರ್ತಕ್ಕಂಥ ರೈಲ್ವೆ ಟ್ರ್ಯಾಕ್, ಈ ಉರ್ಗಮ್ ರೈಲ್ವೆ ಟ್ರ್ಯಾಕ್ ಕೂಡ ಬಂದು ಸಿತ್ತೋಗಿತ್ತು. ಅದು ಸಮಸ್ಯೆ, ಇಟ್ ವಾಸ್ ಡೆಡ್. ಅದನ್ನ ಬಂದು ಫೈಲ್ ನ ಬಂದು ಮತ್ತೆ ತೆಗೆದು ಹಾಕಿ ಅದಕ್ಕೆ ಬಂದು ಜೀವ ಕೊಟ್ಟು ಇದು ಮತ್ತೆ ಬಂದು ಇನ್ನೂ ಕೆಲವೇ ದಿನಗಳಲ್ಲಿ ಬಂದು ಅದನ್ನ ಉದ್ಘಾಟನೆ ಮಾಡೋ ಒಂದು ಹಂತಕ್ಕೆ ಅವರು ತಂದಿದ್ದಾರೆ ಅಂತ ಹೇಳಿದ್ರೆ, ಈ ಕೀರ್ತಿಗೆ ಬಂದು ನಾವು ಖಂಡಿತವಾಗಿ ಬಂದು ಅವ್ರ ಜೊತೆಯಲ್ಲಿ ಇರ್ಬೇಕು ಅನ್ನೋದು ಮಾತ್ರ ಈ ಸಭೆಯನ್ನ ಕರೆದಿದ್ದೀವಿ. ಸೊ ಮಾತಾಡುವಾಗ ನಮ್ಮ ದಯಾಲ್ ಹೇಳಿದ್ರು, ನಮ್ಮ MP ಸಾಹೇಬ್ರು ಹೇಳಿದ್ರು, ನನಗಿದು ಏನನ್ನೇ ಗೊತ್ತಿಲ್ಲ. ಹೌದು, ಯಾಕೆ ಗೊತ್ತಾ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನು ಬಂದು ಅವ್ರಿಗೆ ಏನ್ ತಿಳಿಸ್ಲೇ ಇಲ್ಲ ಈ ಬಗ್ಗೆ. ಇಲ್ಲಿ ಏನ್ ನಡೀತಾ ಇದೆ, ಮೀಟಿಂಗ್ ಏನಕ್ಕೋಸ್ಕರ ಮಾಡ್ತಾ ಇದೀವಿ, ಇದೆಲ್ಲ ಬಂದು ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಅವ್ರು ಬರ್ತಾನೆ ಇದ್ದಾರೆ KGFಗೆ, ಯಾವುದೋ ಒಂದು ವಿಷಯಕ್ಕೆ ಬರ್ತಾ ಇದ್ದಾರೆ. ಮೊನ್ನೆ ಕೂಡ ಬಂದ್ರು, ನಮ್ಮ ದಯಾಲ್ ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಅವ್ರಿಗೆ ಎಲ್ಲಿಲ್ಲ ಆದ್ರೆ ಬರ್ತಾರೆ. ಅಂತ ಒಂದು ವಿಷಯದಲ್ಲಿ ನಾವು ಅವ್ರನ್ನ ಸದುಪಯೋಗ ಪಡಿಸ್ಕೋಬೇಕು. ಜನರನ್ನ ಬಂದು ಅವ್ರ ಸಂಪರ್ಕದಲ್ಲೇ ಇಟ್ಕೊಂಡಿರ್ಬೇಕು. ನಮ್ಮ JDS ನ ಕಾರ್ಯಕರ್ತರಿಗೆ ಬಂದು ಯಾವ್ದು ಕೆಲಸನೇ ಇಲ್ಲ. ಪಾಪ 4 ಜನ ಹೋಗ್ತಾರೆ, ಅವ್ರಿಗೆ ಹಾರ ಹಾಕ್ತಾರೆ, ಬರ್ತಾರೆ, ಹೋಗ್ತಾರೆ, ಹಾರ ಹಾಕ್ತಾರೆ, ಬರ್ತಾರೆ. ಇದರಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ದಿ ಪಾರ್ಟಿ ಶುಡ್ ಡೆವಲಪ್ ಇನ್ ಎ ವೈಬ್ರೆಂಟ್ ಮ್ಯಾನರ್. MP ಅವರು ಬಂದು ಬರ್ತಾರೆ ಹೋಗೋದು ಒಂದು ನ್ಯೂಸ್ ಆಗನೇ ಇರಬಾರ್ದು. ಎಲ್ಲಿ ನೋಡಿದ್ರು MP ಇದಾರಪ್ಪ ಅಂತ ಒಂದು ಮಾತು ಬಂದ್ಬಿಟ್ರೆ ಎಲ್ಲೆಲ್ಲೋ ಹೋಗ್ತಾರೆ, ಅವ್ರವ್ರ ಮನೆಗೆ ಹೋಗ್ತಾರೆ. ನಮ್ಮ ದಂಡಪಾಣಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಮದುವೆ ಆಗಿದ್ದು ಅವ್ರಿಗೆ ಬಂದು ವಿಶ್ ಮಾಡ್ಬಿಟ್ಟು ಬಂದಿದ್ದಾರೆ. ಸೊ ಈ ರೀತಿ ಈಸ್ ಇಂಬೈಬ್ಡ್ ವಿನ್ ದಿ ಪಾರ್ಟಿ ಆಸ್ ವೆಲ್ ಆಸ್ ದಿ ಪಬ್ಲಿಕ್ ವೆಲ್ಫೇರ್. ಸೊ ಎರಡಕ್ಕೂ ಸೇರಿ ಒಂದು ಅವ್ರು ಇರೋದ್ರಿಂದ ನಾವೇನ್ ಮಾಡಿದೀವಿ, ಈಗ ನಮ್ಮ ಪಕ್ಷದಲ್ಲಿ ಬಂದು ಅವ್ರು ಬಂದು ಒಂದು ಕೇಂದ್ರ ಬಿಂದು. ಈ ಪಕ್ಷದಲ್ಲಿ ಬಂದು ಅನೇಕರು ಬಂದು ಅನೇಕ ಗುಂಪುಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಪೊಲಿಟಿಕಲ್ ಪಾರ್ಟೀಸ್ ಆಕ್ಟಿವಿಟೀಸ್ಗೆ ನಮ್ಗೆ ಇಂಟ್ರೆಸ್ಟೇ ಇಲ್ಲ. ಯಾವ ಪೊಸಿಷನ್ ನನಗೆ ಬೇಕಾಗಿಲ್ಲ. ಬಿಕಾಸ್ ಐ ಆಮ್ ಆಲ್ಸೋ ಪ್ರಾಕ್ಟೀಸಿಂಗ್ ಆಸ್ ಅನ್ ಅಡ್ವೊಕೇಟ್. ಇವಾಗ ನಮಗೆ ತೆಗೆದಿಟ್ಟಿರೋದು ಕೈಯಲ್ಲಿ ನಮ್ಮ BGML ಕಾರ್ಮಿಕರ ಸಮಸ್ಯೆಗೋಸ್ಕರ ನಾನು ಬಂದು ಇಲ್ಲಿ ಇದೀನಿ. ಪ್ಲಸ್ ಬಂದು ನಮ್ಮ MP ಅವ್ರಿಗೆ ಬಂದು ನಮ್ಮಿಂದ ಎಷ್ಟೊಂದು ಸಹಕಾರ ಮಾಡಕ್ಕಾಗತ್ತ ಅವ್ರಿಗೆ ಬಂದು ಸಹಕಾರ ಮಾಡಬೇಕು. ಅವ್ರಿಗೆ ಒಂದು ಉತ್ಸಾಹ ಕೊಡ್ತಾನೆ ಇರ್ಬೇಕು. ಸಿ ಈವನ್ ಗಾಡ್ಸ್, ದೇವರು ಕೂಡ ಏನ್ ಮಾಡ್ತಾರೆ, ಅವ್ರಿಗೆ ಪೂಜೆ ಮಾಡ್ಬೇಕು, ಅದಕ್ಕೆ ಅವ್ರಿಗೆ ಯಾಗ ಮಾಡ್ಬೇಕು, ಹೋಮ ಮಾಡ್ಬೇಕು. ಎಷ್ಟೋ ಇದೆಲ್ಲ ಮಾಡಿದ್ರೇನೆ ಬಂದು ಅವ್ರ ಕೀರ್ತಿ, ಅವ್ರಿಗೆ ಆಶೀರ್ವಾದ ನಮಗ್ ಬರುತ್ತೆ. ಸೊ ಆ ರೀತಿ ದೇವರೇ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಮಿರಕ್ಕೆ ಭಯಮೇನೆ ಅಂತಾರೆ ಮುರುಗನ್ನು. ವೆನ್ ಯು ಗಿವ್ ಮಿ ಮೋರ್ ಅಂಡ್ ಮೋರ್ ಬ್ಲೆಸ್ಸಿಂಗ್ಸ್ ಐ ವಿಲ್ ಗಿವ್ ಯು ಅಂತ ಜೀಸಸ್ ಕ್ರೈಸ್ಟ್ ಹೇಳ್ತಾ ಇದ್ದಾರೆ. ಸೊ ಲೈಕ್ ವೈಸ್ ಈವನ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ದೇ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಸಮ್ ಕಂಗ್ರಾಚುಲೇಷನ್ಸ್. They wanted some upliftment in respect of the retaliation what is that the people are giving. ಸೊ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಪರಿಣಾಮಕಾರಿಯಾಗಿ ಜನನೂ ಬಂದು ನಮ್ಮನ್ನ ಮೆಚ್ಕೊಳ್ಬೇಕು. ಮತ್ತು ಬಂದು ಅವರು ಬಂದು ಮಾಡೋ ಸೇವನೆ ಬಂದು ನಾವು ಜನರಿಗೆ ತಿಳಿಸಬೇಕು. ಅವ್ರ ಜೊತೆ ಬಂದು ಇನ್ನು ಇವತ್ತಿರೋ 4 ಜನ 40 ಆಗ್ಬೇಕು, 40 400 ಆಗ್ಬೇಕು, 4,000 ಆಗ್ಬೇಕನ್ನೋ ಒಂದೇ ಉದ್ದೇಶದಿಂದ ಈ ಸಭೆಯನ್ನು ನಾನು ಏರ್ಪಾಡು ಮಾಡಿದ್ದೆ. ಅದರಿಂದ ಬಂದು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿಲ್ಲ, ಇವ್ರ ಹತ್ರ ಡಿಸ್ಕಸ್ ಮಾಡಿಲ್ಲ, ಅದೆಲ್ಲ ಇಲ್ಲ. ಯಾರಾದ್ರೂ ಒಬ್ರು ಬಂದು ಇದಕ್ಕೆ ಬಂದು ಸ್ಟಾರ್ಟ್ ಮಾಡ್ಬೇಕು. ಪಕ್ಷ ಅಂತ ಹೇಳಿದ್ರೆ ನಾನೊಬ್ಬ ಕಾರ್ಯಕರ್ತನಾಗಿನೇ ಕರೆದಿದ್ದೀನಿ, ನಾನೊಬ್ಬ ಮುಖಂಡರಾಗಿ ಕರೆದಿಲ್ಲ. ಈ ಸಭೆ ಕೂಡ ಐ ಹ್ಯಾವ್ ಕಾಲ್ಡ್ ದಿಸ್ ಮೀಟಿಂಗ್ ಜಸ್ಟ್ ಆಸ್ ಎ ವರ್ಕರ್ ಆಫ್ ದಿಸ್ ಪಾರ್ಟಿ. ಸೊ ಅದರಿಂದಾಗಿ ಯಾರೇ ಬಂದು ಈಗ BJP ಪಾರ್ಟಿನ ನೋಡಿ ನೀವು ಕಲಿಬೇಕು. ಅವ್ರು ಬಂದು ಬರೀ ಈ ಇನ್ವಿಟೇಷನ್ಗೋ ಅಥವಾ ಸ್ವಾಗತ ಮಾಡಿ ಅಂತ ಹೇಳೋದಿಲ್ಲ, ಬರೀ ಒಂದು SMS ಹಾಕ್ತಾರೆ. ಆ ಕಾರ್ಯಕರ್ತರು ಎಲ್ಲಿದ್ರೂ ಸರಿ ಅವ್ರು ಬಂದು ಸೇರ್ತಾರೆ. ದಟ್ ಈಸ್ ದಿ ಡೆವಲಪ್ಮೆಂಟ್ ಆಫ್ ದಿ ಪಾರ್ಟಿ. ಆಮೇಲೆ ಅವ್ರಿಗೆ ಬಂದು ಮೋಟಿವೇಶನ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಬಂದು ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ. ಆ ರೀತಿ ನಮ್ಮ ಪಾರ್ಟಿನಲ್ಲಿ ಕೂಡ ಯಾರಾದ್ರೂ ಒಬ್ರು ಮೆಸೇಜ್ ಒಂದು ಪಾರ್ಟಿ ಉದ್ದೇಶದಿಂದ, ಒಳ್ಳೆ ಉದ್ದೇಶದಿಂದ ಬಂದು ನಾವು ಸೇರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಬಂದು ಯಾತಕ್ಕೆ ಏನಕ್ಕೆ ಅಂತೆಲ್ಲ ಬಂದು ಪ್ರಶ್ನೆಗಳು ಮಾಡ್ಕೊಂಡು ಕೂತಿದ್ರೆ ಈ ಪಕ್ಷ ಉದ್ಧಾರ ಆಗಲ್ಲ.
ಯಾರ್ಯಾರಿಗೆ ಏನೇನು ಇದು ಶಕ್ತಿ ಇರುತ್ತೋ ಗೌರವ ಇರುತ್ತೋ ಅದು ಖಂಡಿತವಾಗಿ ಇರುತ್ತೆ. ಸೊ ಅದರಿಂದಾಗಿ ಈ ಪಕ್ಷ ಬಂದು ಬೆಳಿಬೇಕು. ಮುಂದಕ್ಕೆ ನಮ್ಮ KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು, ಈಗ ನೀವು ಸಿವಿಕ್ ಕಮ್ಯುನಿಟೀಸ್ ನೋಡ್ತಾ ಇದ್ದೀರಾ, ಫುಲ್ ಆಗಿ ಬಂದು ಕರಪ್ಷನ್. ಯಾವುದೇ ಬಂದು ನೀವು ರೋಡ್ಸ್ ಹಾಕ್ತಾ ಇದ್ರೆ ಅಲ್ಲಿನೂ ಕರಪ್ಷನ್, ಸ್ಟ್ರೀಟ್ ಲೈಟ್ ಹಾಕ್ಸ್ತಾ ಇದ್ರೆ ಅದರಲ್ಲೂ ಕರಪ್ಷನ್, ರೋಡ್ಸ್ ಡ್ರೈನೇಜಸ್ ಯಾವ್ದ್ರಲ್ಲಿ ನೋಡಿದ್ರೆ ಕರಪ್ಷನ್. ಈಗ ತಾಲೂಕು ಆಫೀಸಲ್ಲಿ ನೋಡಿದ್ರೆ ಬಂದು ದೇರ್ ಇಸ್ ನೋ ಸಿಸ್ಟಮ್ಯಾಟಿಕ್ ವರ್ಕ್ ಗೋಯಿಂಗ್ ಆನ್ ದೇರ್, ಪೀಪಲ್ ಆರ್ ಸಫರಿಂಗ್. ಈಗ ಪೆನ್ಷನ್ಗೆ ಸುಮಾರು 38,000 ಪೆನ್ಷನರ್ಸ್ ಇದ್ದಾರೆ ನಮ್ಮ KGF ಅಲ್ಲಿ. ಅಂಗವಿಕಲರು ಇದ್ದಾರೆ, ಓಲ್ಡ್ ಏಜ್ ಇದ್ದಾರೆ, ಆಮೇಲೆ ವಿಡೋ ಪೆನ್ಷನ್ಸ್ ಇದ್ದಾರೆ. ಇವು ಮೂವರು ಬಂದು ಪಾಪ ಬಂದು ಅವ್ರಿಗೆ ಬಂದು ಸುಮಾರು 13,500 ಜನರಿಗೆ ಬಂದು ಸಿಗ್ಲಿಲ್ಲ. ಎಲ್ಲ ಬಂದು ಈ ಪ್ಯಾರೆಂಟ್ಸ್ ಬಂದು ಏನ್ ಮಾಡ್ತಾರೆ, ವಯಸ್ಸಾದ ಮೇಲೆ ಅವ್ರನ್ನ ನೋಡ್ಕೊಳ್ಳಕ್ಕೆ ಅವ್ರ ಮಕ್ಕಳಿಲ್ಲ, ಅವ್ರಿಗೆ ಬೇಕಾಗಿದ್ದ 1,000 ರೂಪಾಯಿ ಬಂದ್ರೆ ಅದನ್ನ ಅವ್ರು ಬಂದು ಅವ್ರ ಮೆಡಿಸಿನ್ಗೋ ಅಥವಾ ಬಂದು ಅವರು ಸ್ವಂತ ಖರ್ಚಿಗೋ ಬಂದು ಇಟ್ಕೊಳ್ತಾರೆ. ಸ್ವಂತ ಮಗ ಬಂದು ಒಳ್ಳೆ ಕೆಲಸದ ಬಂದು ಆ ಪಾಪ ಬಡವರನ್ನ ಬಂದು ನೋಡೋದಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಆ ಪೆನ್ಷನ್ ನ ಬಂದು ಡಿಪೆಂಡ್ ಆಗಿರ್ತಕ್ಕಂಥ ಸಾವಿರಾರು ಕುಟುಂಬಗಳು ಇವತ್ತು ಬಂದು ಬಹಳ ಒಂದು ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಅದನ್ನ ಕೂಡ ಬಂದು ಇದು ಸಬ್ಜೆಕ್ಟ್ ತಗೋಬೇಕು. ತಾವು ಮೈಸೂರಲ್ಲಿ ಇದ್ದಾಗ ಕೂಡ ನಾನು ಈ ವಿಚಾರನ ಬಂದು ನಾನು ತಿಳಿಸಿದ್ದೀನಿ. ಸೊ ಇದೆಲ್ಲ ಬಂದು ಇದೆ, ಇನ್ನು ಅನೇಕ ಸಮಸ್ಯೆಗಳು ಬಂದು ನಾವು ಅವ್ರ ಮುಖಾಂತರ ನಾವು ಮಾಡ್ತಾ ಇದೀವಿ. ನಮಗೆ ಬಂದು ಖಂಡಿತವಾಗಿ ಬಂದು ಯಾವುದೇ ಇದ್ರೂ ಬಂದು ಅವ್ರು ಬಂದು ಅವ್ರ ಸಿಸ್ಟಮ್ ಅಲ್ಲಿ ಅವರೇ ಸ್ಟೈಲ್ ಅಲ್ಲಿ ಬಂದು ಅದನ್ನ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ವೆರಿ ಮಚ್ ಹ್ಯಾಪಿ. ಸೊ ಈ ಹ್ಯಾಪಿನೆಸ್ ನ ಬಂದು ತೋರ್ಸ್ಕೋಬೇಕಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಒಂದು ಕೆಲಸ ನೋಡ್ತಾ ಇದ್ರೆ ಎಲ್ಲ ಯಾರು ಹೋಗ್ತಾರೆ ಅಲ್ಲಿ ಬಂದು ಇದು ನಮ್ಮ ಸ್ಟೇಡಿಯಂ ನ ಬಂದು ಫೋಟೋ ಇಟ್ಕೊಳ್ತಾರೆ, ವಿಡಿಯೋ ಹಾಕೊಳ್ತಾರೆ, ಸೆಲ್ಫ್ ಆಗಿ ಬಂದು ಅದನ್ನ ಬೂಸ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಸೋ ಹ್ಯಾಪಿ, ದೇ ಆರ್ ಗಿವಿಂಗ್ ಸಾಂಗ್ಸ್. ಟ್ರೆಡಿಷನಲಿ ಬಂದು ಆ ರೀತಿ ನಡೀತಾ ಇದೆ. ಸೊ ಇದೆಲ್ಲ ಮಾಡಕ್ಕೆ ಕಾರಣಕರ್ತರು ಯಾರಿಗಾದ್ರೂ ಗೊತ್ತಿರಬೇಕು, ಕೆಲವರಿಗೂ ಗೊತ್ತಿರೋದಿಲ್ಲ. ಇದಕ್ಕೆಲ್ಲ ಬಂದು ಪರಿಣಾಮಕಾರಿಯಾಗಿ ಬಂದು ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಸಂಸದರು. ಸೊ ಬಂದು ಮಿನಿಸ್ಟ್ರಿ ಆಫ್ ಮೈನ್ಸ್, ಸೆಕ್ರೆಟರಿಯೇಟ್, ಇವ್ರಿಗೆ ಹತ್ರ ಎಲ್ಲ ಬಂದು ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಂತ ಹೇಳಿದ್ರೆ ಇಟ್ ಇಸ್ ನಾಟ್ ಕ್ವೈಟ್ ಎ ಜೋಕ್. ತಾಲೂಕಿನ ಜನತಾದಳ, ಜಾತ್ಯತೀತ ಜನತಾದಳ ಮುಖಂಡರಿಗೆ ಮತ್ತೆ ಕಾರ್ಯಕರ್ತರಿಗೆ ಇದೇನ್ ಸೇರಿದ್ದಾರೆ ಅಂತ ನಿಮ್ಗೆ ಮೊಟ್ಟ ಮೊದಲನಾಗಿ ನಾನು ನಿಮ್ಗೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಏನೋ ಒಂದು ಮೀಟಿಂಗ್ ಮಾಡ್ತಾ ಇದೀವಿ, ಬರ್ಬೇಕು ಅಂತ ಹೇಳಿದಾಗ ಆಯ್ತು ಬರ್ತೀನಿ ಅಂತ ಹೇಳಿದೆ. ಬಟ್ ಏನಕ್ಕೆ ಅಂತ ಕೂಡ ಹೇಳಿಲ್ಲ ನನಗೆ ರಾಜೇಂದ್ರನ್ ಅವರು. ಏನಕ್ಕೆ ರೀಸನ್ ಆಫ್ ದ ಮೀಟಿಂಗ್ ಏನು ಅಂತ ಹೇಳಿಲ್ಲ. ನನ್ನ ಪಾಡಿಗೆ ನಾನು ಜಿಮ್ಖಾನಾ ಗ್ರೌಂಡ್ 27-28 ಏನೋ ಒಂದು ಆಂಟಿ ಡ್ರಗ್ ವೀಕ್ ನಡೀತಾ ಇದೆ, ಅದಕ್ಕೆ ಆ ಜಿಮ್ಖಾನಾ ಗ್ರೌಂಡ್ ಓಪನ್ ಮಾಡ್ತಾ ಇದೀವಿ ಅಂದಕ್ಕೆ SP ಅವರು ಒಂದು ಟೂರ್ನಮೆಂಟ್ ಮಾಡಿಸ್ತಾ ಇದೀವಿ, ನಿಮ್ಮ ಗ್ರೌಂಡ್ ಏನಾದ್ರು ಅಷ್ಟೊತ್ತಿಗೆ ರೆಡಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅದಕ್ಕೆ ಸುಮಾರು ಒಂದು 10 ದಿನ ಹಿಂದೆ ಬಂದಿದ್ದೆ, ಮತ್ತೆ ಇವತ್ತು ಬಂದೆ. ಏನಾಗ್ತಾ ಇದೆ ಅಂದ್ರೆ 27-28 ಮಾಡ್ಬೇಕು ಸರ್, ಬಿಕಾಸ್ ಆಫ್ ಆಂಟಿ ಡ್ರಗ್ ವೀಕ್. ಅದೊಂದು ಟೂರ್ನಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಟ್ ವಿಲ್ ಸೆಂಡ್ ಅ ಗುಡ್ ಮೆಸೇಜ್ ಟು ದ ಪಬ್ಲಿಕ್ ಅಂತ ಹೇಳಿದ್ರು. ಜಿಮ್ಖಾನಾ ಗ್ರೌಂಡ್ 25 ವರ್ಷದಿಂದ ಮುಚ್ಚಿದೆ ಅಂತ ನನಗೂ ಗೊತ್ತಿರ್ಲಿಲ್ಲ. BGML ಎಂಪ್ಲಾಯೀಸ್ ನೀವಾದ್ರೂ ಆಗ್ಲಿ, ಇನ್ನ ಒಂದು ಟೀಮ್ ಏನೋ ಒಂದು 2-3 ಟೀಮ್ ಇದೆಯಾ, ಅವರೆಲ್ಲ ಬಂದು BGML ಓಪನ್ ಮಾಡಿಸ್ಬೇಕು, ನಮ್ಮ ಎಂಪ್ಲಾಯೀಸ್ ಏನೋ ಒಂದು ಸೆಟಲ್ಮೆಂಟ್ ಇದೆಯೋ 2-3 ಸತಿ ಇದಕ್ ಬಂದಿದ್ದೆ. KGF ಬಂದಾಗ ಅಲ್ಲಿ ಯಾವಾಗ್ಲೂ ಒಂದ್ಸತಿ ನಾನು ಜಿಮ್ಖಾನಾ ಗ್ರೌಂಡ್ ಇದು ಕ್ಲೋಸ್ ಆಗಿದೆ, ಇದು ಓಪನ್ ಮಾಡ್ಬೇಕು ಅಂತ ಒಂದಷ್ಟು ಜನ ನನಗೆ ಹೇಳಿದಾಗ BGML ಅವ್ರು ಕೇಳಿ ಏನಿದು ವಿಚಾರ ಅಂತ. ಸರ್ ಅದು ಬೆಮೆಲ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದೀವಿ, ಬೆಮೆಲ್ ಅವ್ರು ವಾಪಸ್ ನಮಗ್ ಕೊಡ್ಬೇಕು ಅಂತ. ಸೊ ಬೆಮೆಲ್ ಅವ್ರು ಯಾಕೆ ವಾಪಸ್ ಕೊಡ್ತಾ ಇಲ್ಲ ಅಂದ್ರೆ ಏನೋ ಸ್ವಲ್ಪ ಇಶ್ಯೂಸ್ ಇದೆ, ಅದನ್ನ ಸೆಟ್ಲ್ ಆಗೋವರೆಗೂ ನಾವು ಕೊಡಲ್ಲ ಅಂದ್ರು. ಅದನ್ನ ಬೆಮೆಲ್ ಅವ್ರು ಮಾತಾಡಿಸಿ ಮತ್ತೆ BGML ಅವ್ರಿಗೆ ಮತ್ತೆ ಹ್ಯಾಂಡ್ ಓವರ್ ಮಾಡಿಸಿ ಈಗ ಅದನ್ನ ಕ್ಲೀನ್ ಮಾಡಕ್ ರೆಡಿ ಮಾಡ್ತಾ ಇದ್ರು. ಬೆಮೆಲ್ ಅವರೇ ಪಾಪ ಮಿಷನರಿ ಎಲ್ಲ ಕಳಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಅದಾದ್ಮೇಲೆ ಒಂದ್ 5-6 ಲಕ್ಷ ಖರ್ಚಾಗುತ್ತೆ ಸರ್, ಅಷ್ಟು ಮಾತ್ರ ನಮ್ಮ ಹತ್ರ ಇದೆ ಅಂತ ಬೆಮೆಲ್ ಅವ್ರು ಹೇಳಿದ್ರು. ಆಯ್ತು ಕ್ಲೀನ್ ಮಾಡ್ತಾ ಇದ್ವಿ, ನೋಡೋಣ ಏನೇನಾಗುತ್ತೋ, ಜನಕ್ಕೆ ಉಪಯೋಗ ಆಗ್ಬೇಕು, KGF ಜನತೆಗೆ ಅಂತ ಅನ್ಕೊಂಡ್ ಮಾಡ್ತಾ ಇದ್ವಿ. ಆಗ್ಲೇ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದೊಂದು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಇದೀನಿ, ನಾನು ಮೆಂಬರ್ ಆಗಿದ್ದೀನಿ. ಅಲ್ಲಿ ಮೀಟಿಂಗ್ ಆಗುವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ಖೇಲೋ ಇಂಡಿಯಾ ಇದ್ರ ಪ್ರಕಾರ ಎಲ್ಲ ಹಳೆ ಸ್ಟೇಡಿಯಂಸ್ ಏನೇನಿದೆಯೋ ಅದನ್ನೆಲ್ಲ ರೆನೋವೇಟ್ ಮಾಡ್ತಾ ಇದೀವಿ ಅಂದಾಗ KGF ಅಲ್ಲಿ ಸುಮಾರು 3-4 ಸ್ಟೇಡಿಯಂ ಇದೆ, ಯಾಕೆ ರೆನೋವೇಟ್ ಮಾಡಕ್ಕಾಗಲ್ಲ ಅಂತ ಸ್ವಲ್ಪ ಅಲ್ಲಿ ಗಟ್ಟಿಯಾಗಿ ಮಾತಾಡಿದೆ. ಅವರು 2 days ಅಲ್ಲೇ ಅವ್ರನ್ನು ನಮ್ಮ ಇವ್ರನ್ನ ಕಳಿಸಿದ್ದಾರೆ. ಇಲ್ಲಿ 27-28 ಅವ್ರದ್ದು ಒಂದು ಪಾತ್ರ ಇದೆ, ಖೇಲೋ ಇಂಡಿಯಾ ಮತ್ತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ.
ನಮ್ಮ ಜಿಮ್ಖಾನಾ ಗ್ರೌಂಡ್ ನ ಖೇಲೋ ಇಂಡಿಯಾ ಸೆಂಟರ್ ಮಾಡ್ತಾರೆ. ಸೆಂಟರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸುಮಾರು 2 ಕೋಚ್ಗೆ ದುಡ್ಡು ಕೊಡ್ತಾರೆ. ಪ್ರತಿ ವರ್ಷ ಸುಮಾರು ಒಂದು 7.5 ಲಕ್ಷ ಅಷ್ಟು ದುಡ್ಡು ಕೊಡ್ತಾರೆ ಕೋಚಸ್ಗೆ. ಮತ್ತೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನಾದ್ರು ಇದ್ರೆ ಪ್ಲೇಯರ್ಸ್ಗೆ ಚಿಕ್ಕದಾಗಿ ಇದು ಮಾಡಕ್ಕೆ, ಅದು ಫಸ್ಟ್ ಲೆವೆಲ್ ಅಲ್ಲಿ ಎಂಟ್ರಿ ಮಾಡಿಸ್ತೀವಿ. ಸೊ ನನಗೇನು ಒಂದು ಖುಷಿ ಆಗ್ತಾ ಇದೆ ಅಂದ್ರೆ KGF ಅಲ್ಲಿ ಏನು BGML ಸ್ಟೇಡಿಯಂಗಳು, BGML ಕಾರ್ಖಾನೆ, BGML ಎಂಪ್ಲಾಯೀಸ್ ಏನು ಪ್ರಾಬ್ಲಮ್ ಇತ್ತು, ಎಲ್ಲೋ ಒಂದು ಕಡೆ ಜಿಮ್ಖಾನಾ ಗ್ರೌಂಡ್ ಸ್ಟಾರ್ಟ್ ಆದ್ರೆ ಹಂಗೆ ನೆಕ್ಸ್ಟ್ ಸ್ಟೆಪ್ ನಿಮ್ದು 26, 27 ನಿಮ್ದು ಫೈನಲ್ ವರ್ಡಿಕ್ಟ್ ಇದೆ ಎಂಪ್ಲಾಯೀಸ್ದು. ಅದು ಎಲ್ಲೋ ಒಂದು ಕಡೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಹೆಂಗೆ ಗಲಾಟೆ ಮಾಡಿ ಬೆಮೆಲ್ ಹತ್ರ BGML ಹತ್ರ ರೆಡಿ ಮಾಡಿಸಿ ಆ ಸ್ಟೇಡಿಯಂ ಮಾಡಿಸ್ತಾ ಇದೀನೋ, ಹಂಗೆ ನಿಮ್ಮದು ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸುಮಾರು 26 ವರ್ಷದಿಂದ ಏನ್ ನಿಮ್ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಅದ್ರ ಜೊತೆ ಮನೆಗಳ್ದು ಏನಿದೆಯೋ ಅದು ಈ ಇದರಲ್ಲಿ ಈ ಕೇಸಲ್ಲಿ ಅಟ್ಯಾಚ್ ಆಗಿದೆ. ಸೊ ಅದನ್ನು ಸಾಲ್ವ್ ಮಾಡಕ್ಕೆ ಸೆಕ್ರೆಟರಿ ಅವ್ರನ್ನ ಮತ್ತೆ ಜಾಯಿಂಟ್ ಸೆಕ್ರೆಟರಿ ಇಬ್ಬರನ್ನು ಮಾತಾಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಕರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ರೆ, ಮೋಸ್ಟ್ಲಿ ಇಷ್ಟು ದಿನ ಸೆಕ್ರೆಟರಿಗಳು ಚೇಂಜ್ ಆಗ್ತಾ ಇದ್ರು, ಜಾಯಿಂಟ್ ಸೆಕ್ರೆಟರಿ ಚೇಂಜ್ ಆಗ್ತಾ ಇತ್ತು, ಬಟ್ ಎತ್ಕೊಂಡೋಗಿ ಪ್ರೆಸೆಂಟ್ ಮಾಡೋರು ಕರೆಕ್ಟ್ ಆಗಿ ಇರ್ಲಿಲ್ಲ ಅಂತ ನನಗನ್ಸುತ್ತೆ. ಅದು ನಾನು ಸಂಸದ್ನಾದ್ರೂ ಆಗ್ಲಿ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಮಿನಿಸ್ಟರ್ ಆದ್ರೂ ಆಗ್ಲಿ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ MLAಗಳಾದ್ರೂ ಆಗ್ಲಿ, ಮೋಸ್ಟ್ಲಿ ಆ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಬಟ್ ಇವಾಗ ನಾನು ಒಂದು 15-20 ದಿನಕ್ಕೆ ಯಾವಾಗ ಡೆಲ್ಲಿಗೆ ಹೋಗ್ತೇನೆ ಅವಾಗೆಲ್ಲ ಏನಾಯ್ತು ಅಂತ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಕಡೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ. ಅದು ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಅಂತಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅವರು ಇದನ್ನೆಲ್ಲೋ ಒಂದ್ ಕಡೆ ಹಂತಕ್ಕೆ ಇದು ಕ್ಲೋಸ್ ಮಾಡಬೇಕು. ಸುಮ್ನೆ ಕೇಸ್ ಎಳ್ಕೊಂಡು ಹೋದ್ರೆ ಇನ್ನ ಒಂದು 10-15 ವರ್ಷನೂ ಹೋಗುತ್ತೆ. ಬಟ್ ಅದಾಗಬಾರ್ದು. ಎಲ್ಲೋ ಇಂದ ಸೆಟಲ್ಮೆಂಟ್ ಆಗಿ ಅದೇನು ಅವ್ರದ್ದು ಪ್ರಾಪರ್ಟಿ ಏನಿದೆಯೋ BGML ಪ್ರಾಪರ್ಟಿ ಅದನ್ನೇನು ಮಾಡಬೇಕು, ನಿಮ್ದು ಸೆಟಲ್ಮೆಂಟ್ ಏನ್ ಮಾಡಬೇಕು, ಇವೆಲ್ಲ ಹಂತದಲ್ಲಿ ಅವರು ಯೋಚನೆ ಮಾಡ್ತಾರೆ. ಇದಾಗೆ ಒಳ್ಳೇದಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಸ್ವಲ್ಪ ಎಷ್ಟು ಇವಾಗ 25 ವರ್ಷದಿಂದ ಎಷ್ಟು ಪೇಷನ್ಸ್ ಆಗಿದ್ರು, ಇನ್ನ ಒಂದು 6 ತಿಂಗಳು 1 ವರ್ಷ ಇದ್ರೆ ಮೋಸ್ಟ್ಲಿ ಇದು ಸೊಲ್ಯೂಷನ್ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ದಯವಿಟ್ಟು ಸ್ವಲ್ಪ ಇರಿ. ಆಮೇಲೆ ಇನ್ನೇನಾಗುತ್ತೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಹೋದಾಗ ಬೇರೆ ಒಂದಷ್ಟು ಜನ ಅಲ್ಲೋಗಿ ಆ ಸೆಕ್ರೆಟರಿಗೆ, ಜಾಯಿಂಟ್ ಸೆಕ್ರೆಟರಿಗೆ ಒಂದು ಲೆಟರ್ ಕೊಡೋದು, ಅದನ್ನೇನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಇದೆಲ್ಲ ನಡೀತಾ ಇದೆ. ಅದು ನೀವೆಲ್ಲ ಸ್ವಲ್ಪ, ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾಗಿರೋದು ನಿಮಗೆ, ನೀವು ಎಲ್ಲ ಒಂದು ದಾರಿಯಲ್ಲಿ ಹೋದ್ರೆ ಕೆಲಸ ಆಗುತ್ತೆ. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Ambur and Dindakal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF.